ಸಾಹುಕಾರ್ ಶಿವಶಂಕರಪ್ಪಗೆ ಸರ್ಕಾರ ಈಗ ಶಾಕ್ ಕೊಡ್ತಾ ಇದೆ. ಕೆಪಿಎಸ್ಸಿ ಅಧ್ಯಕ್ಷಗಿರಿಯಿಂದ ಅಮಾನತು ಮಾಡೋದಕ್ಕೆ ರಾಜ್ಯ ಸಚಿವ ಸಂಪುಟ ಶಿಫಾರಸು ಮಾಡಿದೆ. ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯಿತು. ಇನ್ನು ಸಚಿವ ಸಂಪುಟದಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಹೈಕೋರ್ಟ್ನಲ್ಲಿ ರಿಲೀಫ್ ಸಿಕ್ಕ ಬೆನ್ನಲ್ಲೇ ಸರ್ಕಾರ ಈಗ ಶಾಕ್ ಕೊಡ್ತಾ ಇದೆ. ಒಂದೆಡೆ ಹೈಕೋರ್ಟ್ನಲ್ಲಿ ರಿಲೀಫ್ ಪಡ್ಕೊಂಡಿದ್ರು ಸಾಹುಕಾರ್ ಶಿವಶಂಕರಪ್ಪ. ಆದರೆ ಈಗ ಶಿವಶಂಕರಪ್ಪಗೆ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದೆ. ಹೈಕೋರ್ಟ್ ಮೊರೆ ಹೋಗಿದ್ರು ಸಾಹುಕಾರ್ ಶಿವಶಂಕರಪ್ಪ. ಹೈಕೋರ್ಟ್ಗೆ ಹೋಗಿ ಅಧ್ಯಕ್ಷಗಿರಿಯನ್ನು ಉಳಿಸ್ಕೊಂಡಿದ್ರು ಸಾಹುಕಾರ್. ಈಗ ಶಿವಶಂಕರಪ್ಪಗೆ ಭಾರಿ ಶಾಕ್ ಎದುರಾಗ್ತಾ ಇದೆ. ಇನ್ನು ಶಿವಶಂಕರಪ್ಪ ಅವರ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯಾಗಬೇಕು ಅನ್ನೋ ಬೇಡಿಕೆಗಳು ಒಂದು ಕಡೆ, ಕೆಪಿಎಸ್ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದರ ನಡುವೆ ಏಕಾಏಕಿ ವಿಪಕ್ಷಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಗಮನಕ್ಕೆ ತಂದಿತ್ತು. ರಾಜ್ಯಪಾಲರು ಅವರನ್ನು ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ರು. ಆದರೆ ಶಿವಶಂಕರಪ್ಪ ಅವರನ್ನು ಏನು ರಾಜ್ಯಪಾಲರು ಅಮಾನತು ಮಾಡಿದ್ರು, ಅದರ ವಿರುದ್ಧ ಅವರು ಕೋರ್ಟಿಗೆ ಹೋಗಿದ್ದರು. ಕೋರ್ಟು ಅದನ್ನು ಪರಿಶೀಲನೆ ಮಾಡಿ ನೀವು ಸಂಪುಟದ ಅನುಮೋದನೆ ಇಲ್ಲದೆ, ಸಂಪುಟದ ಜೊತೆಗೆ ಚರ್ಚೆಯನ್ನೇ ಮಾಡದೆ, ಸಂಪುಟದ ಮಧ್ಯಸ್ಥಿಕೆ ಇಲ್ಲದೆ ಏಕಾಏಕಿ ರಾಜ್ಯಪಾಲರು ಅಮಾನತು ಮಾಡೋದಕ್ಕಾಗಲ್ಲ. ಇದು ಅಮಾನತು ಮಾಡಿರುವಂತಹ ಒಂದು ಏನು ನಿಯಮಾವಳಿಗಳಿರುತ್ತೆ ಅದರ ಉಲ್ಲಂಘನೆ ಅಂತ ಹೈಕೋರ್ಟು ಆದೇಶವನ್ನು ಕೊಡ್ತು. ಮತ್ತೆ ಅವರನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಬೇಕು ಅಂತ ಹೈಕೋರ್ಟ್ ಆದೇಶವನ್ನು ಹೊರಡಿಸಿತ್ತು. ಈ ಆದೇಶ ಹೊರಬೀಳ್ತಾ ಇದ್ದಂತೆ ಅವರನ್ನು ಮತ್ತೆ ಆ ಸ್ಥಾನಕ್ಕೆ ಕೂರಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಬೇಕಾಗಿತ್ತು. ಆದರೆ ಇವತ್ತು ಸಚಿವ ಸಂಪುಟ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯಿಂದ ಅವರನ್ನು ಅಮಾನತು ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಲಾಗಿದೆ. ಹೀಗಾಗಿ ಈಗ ಅವರು ಸಹಜವಾಗಿ ಆ ಸ್ಥಾನದಿಂದ ಕೆಳಗಿಳಿಬೇಕಾಗತ್ತೆ. ಶಿವಶಂಕರಪ್ಪ ಅವರು ಮತ್ತೆ ತಾನು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸುವಂತಹ ಒಂದು ಕನಸನ್ನು ಕಾಣ್ತಾ ಇದ್ದರು. ಕೋರ್ಟು ಆದೇಶ ಕೊಟ್ಟಿದೆ, ಹಾಗೋ ಹೀಗೋ ಮುಂಬರುವಂತಹ ಒಂದು ಕಾನೂನಾತ್ಮಕ ಹೋರಾಟದಲ್ಲೂ ಕೂಡ ದಿನ ತಳ್ಕೊಂಡು ಹೋದರೆ ಸಾಕು ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಇದ್ದರು. ಆದರೆ ಇದೀಗ ಸಚಿವ ಸಂಪುಟ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಡಿಕೆ ಶಿವಕುಮಾರ್ ಅವರ ಸಂಪುಟ ಶಿವಶಂಕರಪ್ಪಗೆ ಶಾಕ್ ಕೊಟ್ಟಿದೆ. ಇನ್ನು ಶಿವಶಂಕರಪ್ಪ ವಿರುದ್ಧ ಈಗ ತನಿಖೆ ತೀವ್ರವಾಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಎಸ್ಸಿಯಲ್ಲಿ ನಡೆದಿರುವಂತಹ ಅಕ್ರಮ ಹಾಗೂ ದುಡ್ಡು ಪಡ್ಕೊಂಡು ಹುದ್ದೆಗಳನ್ನು ನೀಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾಗಿ ತನಿಖೆ ನಡೆಯುತ್ತೆ. ಮತ್ತೊಂದೆಡೆ ಶಿವಶಂಕರಪ್ಪ ಅವರು ತಮ್ಮ ಪುತ್ರಿಗೆ ಹುದ್ದೆ ಕೊಡಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಪ್ರಭಾವ ಬೀರಿರಬಹುದು ಅನ್ನುವಂತಹ ಅನುಮಾನಗಳು ಕಾಡ್ತಾ ಇತ್ತು. ಅದಕ್ಕೂ ಸಂಬಂಧಪಟ್ಟಂತೆ ಆರೋಪಗಳು ಕೇಳಿಬರ್ತಾ ಇತ್ತು. ಇದೀಗ ವಿಸ್ತೃತ ತನಿಖೆ ಬಳಿಕ ಏನಾಗಿತ್ತು ಕೆಪಿಸಿಸಿಯಲ್ಲಿ, ಯಾವ ರೀತಿಯಾಗಿ ದುಡ್ಡನ್ನು ಪಡ್ಕೊಂಡು ಹುದ್ದೆ ನೀಡುವಂತಹ ಒಂದು ಪ್ರಕ್ರಿಯೆ ನಡೀತಾ ಇತ್ತು, ಅದಕ್ಕಾಗಿ ಲಂಚವನ್ನು ಯಾವ ರೀತಿಯಾಗಿ ಪಡೆದುಕೊಳ್ಳಲಾಗ್ತಾ ಇತ್ತು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತನಿಖೆ ನಡೆಯುತ್ತೆ. ಸಹಜವಾಗಿ ಶಿವಶಂಕರಪ್ಪ ಅವರ ಪುತ್ರಿಯರು ಅವರಿಗೇನು ಹುದ್ದೆ ಕೊಡಿಸಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿಬರ್ತಾ ಇತ್ತು. ಅದಕ್ಕೂ ಸಂಬಂಧಪಟ್ಟಂತೆ ತನಿಖೆಗಳು ನಡೆಯುತ್ತೆ. ಒಂದು ವೇಳೆ ಏನಾದರೂ ಆರೋಪ ಸಾಬೀತಾಗಿದ್ದೇ ಆದರೆ ಅವರೂ ಕೂಡ ಇದರ ಒಂದು ಫಲವನ್ನು ಅನುಭವಿಸಬೇಕಾಗತ್ತೆ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ತನಿಖೆ ನಡೆಯುತ್ತೆ, ತನಿಖೆಯಲ್ಲಿ ಯಾವ್ಯಾವ ವಿಚಾರಗಳು ಬೆಳಕಿಗೆ ಬರುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಸದ್ಯಕ್ಕಂತೂ ಶಿವಶಂಕರಪ್ಪ ಸಾಹುಕಾರ್ ಸಂಕಟದ ಸುಳಿಗೆ ಸಿಲುಕಿದ್ದಾರೆ. ಯಾಕಂದರೆ ಕೋರ್ಟಲ್ಲಿ ಆಲ್ರೆಡಿ ಅವರಿಗೆ ಒಂದು ರಿಲೀಫ್ ಸಿಕ್ಕಿತ್ತು. ಅಂದರೆ ಅಮಾನತು ಮಾಡಿರುವಂತಹ ನಿಯಮಾವಳಿಗಳೇನಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ರಿಲೀಫ್ ಸಿಕ್ಕಿತ್ತು. ಅವರು ಮಾಡಿರುವಂತಹ ಅಕ್ರಮ ಅಥವಾ ಇನ್ನುಳಿದ ಆರೋಪಗಳೇನು ಕೇಳಿ ಬರ್ತಾ ಇತ್ತು ಅವರ ವಿರುದ್ಧ, ಅದರ ಬಗ್ಗೆ ಕ್ಲೀನ್ ಚಿಟ್ ಸಿಕ್ಕಿರಲಿಲ್ಲ.
ಈಗ ರಾಜ್ಯ ಸರ್ಕಾರ ಅವರನ್ನು ಅಮಾನತು ಮಾಡೋದಕ್ಕೆ ಶಿಫಾರಸು ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಅವರಿಗೆ ಕಂಟಕ ಎದುರಾಗುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ರಾಜ್ಯಪಾಲರು ಹಾಗೂ ರಾಜ್ಯ ಸರ್ಕಾರದ ನಡುವೆ ನಡೀತಾ ಇದ್ದಂತಹ ಒಂದು ಸಂಘರ್ಷ ಏನಿತ್ತು, ಈ ವಿಚಾರದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಮುಜುಗರವನ್ನು ಅನುಭವಿಸಿದ್ದಾರೆ. ಈಗ ಮತ್ತೆ ಅವರಿಗೆ ಮುಜುಗರ ಆಗುವಂತಹ ಸಾಧ್ಯತೆ ಇದೆ. ಯಾಕಂದರೆ ಈಗ ಸಂಪುಟ ಅವರನ್ನು ಅಮಾನತು ಮಾಡೋದಕ್ಕಂತ ಶಿಫಾರಸು ಹೊರಡಿಸಿದೆ. ಈಗ ರಾಜ್ಯಪಾಲರು ಬಹುತೇಕವಾಗಿ ಅವರು ಕೂಡ ಅಮಾನತು ಮಾಡಬೇಕಾಗತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರು ಮತ್ತಷ್ಟು ಮುಜುಗರ ಎದುರಿಸುವಂತಹ ಸಾಧ್ಯತೆ ಇದೆ.